ಒಬ್ಬ ಕನ್ನಡಿಗ ವರ್ಲ್ಡ್ಸ್ ಯಂಗೆಸ್ಟ್ ಬಿಲಿಯನಿಯರ್. ಹೌದು, ಈತ ಬರೀ 22 ವರ್ಷಕ್ಕೆ ಬರೋಬ್ಬರಿ 9,000 ಕೋಟಿ ರೂಪಾಯಿ ಮಾಲೀಕ. ಮೂಲತಃ ಕರ್ನಾಟಕ ಆದ್ರೂನು ಹುಟ್ಟಿ ಬೆಳೆದಿದ್ದು ಅಮೆರಿಕದಲ್ಲೇ. ಹಾರ್ವರ್ಡ್ ಅಲ್ಲಿ ಓದ್ತಿದ್ರು, ಆಸೆ ಮಾತ್ರ ಬೇರೆ ಕಡೆ. ಎಲ್ಲಿ ಅಂತನ? ಮುಂದೆ ಬರೋ ಕಡೆ. ಅದಕ್ಕೆ ಕಾಲೇಜೇ ಬಿಟ್ಬಿಡೋದಾ? ನಾನ್ ಮಾತಾಡ್ತಿರೋದು ಆದರ್ಶ್ ಹಿರೇಮಠ್ ಬಗ್ಗೆ. ಆದರ್ಶ್ ಮತ್ತೆ ಅವನ ಇಬ್ಬರು ಗೆಳೆಯರು ಸೇರಿ ಮರ್ಕಾರ್ ಅನ್ನೋ AI ರೆಕ್ರೂಟ್ಮೆಂಟ್ ಕಂಪನಿ ಕಟ್ಟಿ ಸಿಲಿಕಾನ್ ವ್ಯಾಲಿಯಲ್ಲಿ ಭಾರಿ ಸದ್ ಮಾಡ್ತಾ ಇದ್ದಾರೆ. ಈ ಕಂಪನಿ ವ್ಯಾಲ್ಯೂಯೇಷನ್ ಇವತ್ತಿಗೆ $10 ಬಿಲಿಯನ್. ಸೊ ಮರ್ಕಾರ್ ಏನ್ ಮಾಡುತ್ತೆ? ಹೇಗಷ್ಟು ಬೇಗ ಬೆಳೀತು? ಆದರ್ಶ್ ಪ್ರಕಾರ ಇದು ಅಕಸ್ಮಾತ್ ಹುಟ್ಟಿದ ಕಂಪನಿ ಅಂತೆ. ಏನನ್ನೋ ಮಾಡಕ್ ಹೋಗಿ ಅದು ಇನ್ನೇನೋ ಆಯ್ತಂತೆ. ರೊಟ್ಟಿ ಜಾರ್ ತುಪ್ಪಕ್ ಬಿತ್ತು ಅಂತಾರಲ್ಲ, ಆ ತರ. ಮಾಡೋದು ತುಂಬಾ ಸಿಂಪಲ್ ಕೆಲಸ. ಬೇರೆ ಬೇರೆ ಕಂಪನಿಗಳಿಗೆ ಬೇಕಿರೋ ಹೈ ಸ್ಕಿಲ್ ಟ್ಯಾಲೆಂಟ್ ನ ಹುಡ್ಕೊಡೋದು. ಅರೆ, ಇದ್ರಲ್ಲೇನ್ ವಿಶೇಷ ಏನಂದ್ರೆ ಈ ಹೈ ಸ್ಕಿಲ್ ಟ್ಯಾಲೆಂಟ್ ನ ಇಂಟರ್ವ್ಯೂ ಮಾಡೋದು AI ಇಂಟರ್ವ್ಯೂವರ್. ಇದು ಸ್ಕಿಲ್ ಬೇಸ್ಡ್ ಹೈರಿಂಗ್, ರೆಸ್ಯೂಮೆ ಬೇಸ್ಡ್ ಅಲ್ಲ. ಇದರಲ್ಲಿ ಹ್ಯೂಮನ್ ಬಯಾಸ್ ಇರೋದಿಲ್ಲ. ಈ ರೀತಿ ನೂರಾರು ಜನರನ್ನ ಇಂಟರ್ವ್ಯೂ ಮಾಡಿ ಅಸೆಸ್ ಮಾಡಿ ಕಂಪನಿಗಳಿಗೆ ತಗೋಗುರು ಶಾರ್ಟ್ ಲಿಸ್ಟ್ ಅಂತ ಕೊಡುತ್ತೆ. ಸೊ ಆದರ್ಶನ ಆದರ್ಶವಾಗಿಟ್ಕೊಂಡು ನಾವು ಕಲಿಬಹುದಾದ ಟಾಪ್ 3 ಲೆಸನ್ಸ್ ಏನು? ಮೊದಲನೇದು, ಒಂದು ಫ್ರೆಂಡ್ಸ್ ಗ್ರೂಪ್ ಇರಲಿ. ಆ ಫ್ರೆಂಡ್ಸೇ ಮುಂದೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಆಗ್ಬೋದು. ಎರಡನೇದು, ಗಾಳಿ ಬಂದಂಗ್ ತೂರ್ಕೊಳ್ಳಿ. ಹಾಗಂತ ಕಾಲೇಜ್ ಅಥವಾ ಕೆಲಸ ಬಿಟ್ಬಿಡ್ಬೇಡಿ. ನೆನ್ಪಿಟ್ಕೊಳ್ಳಿ, ಆದರ್ಶ್ ಬಿಟ್ಟಿದ್ದು ಹಾರ್ವರ್ಡ್ನ. ಈ ಹೊಸಗಾಲದಲ್ಲಿ ಅವಕಾಶ ಎಲ್ಲಿಂದಾದ್ರೂ ಬರ್ಬೋದು. ಅದಕ್ಕೆ ಸಿದ್ಧವಾಗಿರೋದು ಜಾಣ್ತನ. ಮೂರನೇದು, ಎಲ್ಲಿದ್ರು ಕನ್ಸನ್ ಮಾತ್ರ ದೊಡ್ಡದಾಗ ಕಾಣಿ. ಮರ್ಕಾರ್ನ ಮೊದಲ ಹೈ ಸ್ಕಿಲ್ ಟ್ಯಾಲೆಂಟ್ ಇಂಡಿಯಾದವರೇ. ಜಾಗ, ಅಂತಸ್ತು, ವಯಸ್ಸು, AIಗೆ ಇದ್ಯಾವುದು ಮುಖ್ಯ ಅಲ್ಲ. ನೀವು ಮತ್ತು ನಿಮ್ ಟ್ಯಾಲೆಂಟ್ ಅಷ್ಟೇ. ಸೊ ರೆಡಿನಾ? ಇದೇ ರೀತಿ ನಿಮ್ಮ ಡೈಲಿ ಡೋಸ್ ಆಫ್ ಮೋಟಿವೇಶನ್ಗೆ ಫಾಲೋ ಮಾಡಿ ಮುಂದೆ ಬನ್ನಿ.